ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನಮಸ್ತೆ ಸ್ನೇಹಿತರೆ. ಫೆಬ್ರವರಿ ತಿಂಗಳ ಮೊದಲನೇ ದಿವಸ 2026. ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ಇದು ನನ್ನ ವಾಕಿಂಗ್ ಸ್ಪಾಟು. ಕೊಲ್ಲಿ ಸರ್ಕಲ್, ಮದ್ದೂರಿನ ಪ್ರತಿಷ್ಠಿತ ಕೊಲ್ಲಿ ಸರ್ಕಲ್ ಹತ್ರ ಒಂದು ಬ್ರಿಡ್ಜ್ ಆಗಿದೆ. ಬೆಂಗಳೂರು ಮೈಸೂರು ಹೈವೇ ಹೆದ್ದಾರಿನಲ್ಲಿ ಇದು. ಆ ಕಡೆ ಒಂದು ಬ್ರಿಡ್ಜು, ಇದಕ್ಕೆ ಸಮಾಂತರವಾಗಿ ಇನ್ನೊಂದು ಬ್ರಿಡ್ಜ್ ಆಗಬೇಕು ಅಂತ ನಾನು ಪ್ರತಿದಿನ ಜನನಾಯಕರು ಅಥವಾ ಯಾರು ಈ ಒಂದು ಸೇತುವೆ ನಿರ್ಮಾಣ ಮಾಡಿದ್ರು ಅವ್ರಿಗೆ ಕೋರಿಕೆ ನಂದು ಪ್ರತಿನಿತ್ಯ. ಸ್ನೇಹಿತರೆ, ನನ್ನೊಂದು ಚೆನ್ನಪ್ಪ AC ಅಂತ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದರಲ್ಲಿ ನೋಡಿ ದಯಮಾಡಿ ಒಂದಷ್ಟು ಈ ಥರ ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಅಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ದಯಮಾಡಿ. ಒಂದಿಷ್ಟು ಏನು ನನ್ನ ಸೋಷಿಯಲ್ ವರ್ಕ್, ಸಮಾಜ ಸೇವಕ ಅಂತ ಅಂದ್ಬಿಟ್ಟು 2025ರಲ್ಲಿ ಕೆಂಪೇಗೌಡ ದಿನಾಚರಣೆ ಮಾಡಿದ್ರು. ಅವತ್ತು ನನಗೆ ಒಂದೇನೋ ತಹಸೀಲ್ದಾರ್, ಮದ್ದೂರಿನ ತಹಸೀಲ್ದಾರ್ ಅವರು ಒಂದು ಸನ್ಮಾನ ಮಾಡಿ ನನಗೆ ಅದನ್ನು ಇದು ಮಾಡಿದ್ರು. ಹಾಗಾಗಿ ಇದೊಂದು ಸಮಾಜ ಸೇವೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡಿ, ಇದು ಸಿಂಶಾನ್ ನದಿ. ಇದು ನಮ್ಮ ಸಿಂಶಾನ್ ನದಿ. ಈ ಸಿಂಶಾನ್ ನದಿ ಒಳಗಡೆಗೆ ನೋಡಿ ತ್ಯಾಜ್ಯ ವಸ್ತುಗಳನ್ನು ತಂದು ಹೇಗೆ ಸುರಿದಾಕಿದ್ದಾರೆ ಎಲ್ಲನೂ. ಈ ಸ್ಕ್ರಾಪ್ಗಳು ಏನು ಈ ಬ್ರಿಡ್ಜ್ ಕೆಲಸ ಮಾಡಿ ಪಳೆಯುಳಿಕೆ ಅಂತ ಹೇಳ್ಬೋದು ಇದಕ್ಕೆ. ಇದನ್ನು ಹಾಗೆ ಬಿಸಾಕಿ ಅವನ ಮನೆ ಹಾಳಾಗ, ಅವನ ಮನೆ ಎಕ್ಕುಟ್ಟೋಗ ಈ ಇದು ಏನನ್ನು ನಿರ್ಮಾಣ ಮಾಡಿದಂತಹ ಅವನು ಕಚ್ಚಡ ನನ್ನ ಮಗ ಲೋಫರ್. ಅವನು ಏನು ಬೇಕಾದ್ರೂ ಬೈತೀನಿ, ಏನು ಬೇಕಾದ್ರೂ ಆಡ್ತೀನಿ ನಾನು ಸ್ನೇಹಿತರೆ. ಯಾಕೆಂದರೆ ಅವನು ಮಾಡಿರೋ ಅನಾಚಾರ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ದು ನೋಡಿ, ಇಲ್ಲಿ ಒಳಗಡೆಗೆ ಅಂದರೆ ಸಿಂಶಾ ನದಿ ಒಳಗಡೆಗೆ ಈ ತ್ಯಾಜ್ಯ ವಸ್ತುಗಳನ್ನು ಸುರಿದಿದ್ದಾರೆ ಸ್ನೇಹಿತರೆ. ನೋಡಿ, ನಿನ್ನೆ ತಾನೇ ನಾನು ಒಂದು ವಿಡಿಯೋ ಮಾಡಿದ್ದೆ. ವೈದ್ಯನಾಥಪುರದ ಬಳಿ ಏನು ಕಲ್ಮಶದ ನೀರು, ಈಗ ಕೊಳಚೆ ನೀರು ಹೇಗೆ ಸಂಗ್ರಹ ಆಗಿದೆ. ಆ ವೈದ್ಯನಾಥಪುರದ ದೇವಸ್ಥಾನದ ಎದುರಿಗೆ ಜನ ಹೇಗೆ ಅಲ್ಲಿ ಸ್ನಾನ ಮಾಡಿ ಪವಿತ್ರವಾದೆ ಅಂತ ಅಂದ್ಕೊಂಡು ಹೋಗ್ತಾರೆ ಜನ ಸ್ನೇಹಿತರು. ನೋಡಿ, ಎಲ್ಲ ಕೊಳಚೆ ಕೆಲಸ ನೋಡಿ. ಇಲ್ಲಿ ಯಾವ ರೀತಿ ತಂದು ಕೋಳಿಯ ತ್ಯಾಜ್ಯ ವಸ್ತುಗಳನ್ನು ಸುರಿದಿರೋದು. ಆಮೇಲೆ ದಿನನಿತ್ಯ ಜನ ಇಲ್ಲಿ 1-2 ಎಲ್ಲ ಮಾಡಿ ತಮ್ಮ ಕಂಚ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗುವಂಥ ಸ್ಥಳ ಆಗ್ಬಿಟ್ಟಿದೆ ಸ್ನೇಹಿತರೆ. ಇದು ಅನ್ಯಾಯ ಅಲ್ವೇ? ಇದನ್ನು ಅಂದರೆ ಏನು ನದಿಗಳನ್ನು ನಾವು ಪವಿತ್ರವಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸ್ನೇಹಿತರೆ. ನಾವೇ ಹಾಳು ಮಾಡಿದ್ರೆ ಹಾಳುಗಿಡೋದ್ರೆ ನೋಡಿ, ಇಲ್ಲಿ ನೋಡಿ ತೆಂಗಿನ ಮರವನ್ನು ಕತ್ತರಿಸಿ ಒಂದು ಕಾಲದಲ್ಲಿ ಕಲ್ಪವೃಕ್ಷ ಅಂತ ಹೇಳ್ತಿದ್ರು. ಅದನ್ನು ಏನನ್ನು ತೆಂಗಿನ ಮರವನ್ನು ಯಾರೂ ಕಡಿತಿರಲಿಲ್ಲ. ಮನೆ ಏನಾದ್ರು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಉಳಿಸಿ ಅದನ್ನು ತೆಂಗಿನ ಮರನ ಕಾಪಾಡ್ತಿದ್ರು ಸ್ನೇಹಿತರೆ. ಇವತ್ತು ಯಾವ ಗತಿ ಬಂದಿದೆ ಅಂದರೆ ತೆಂಗಿನ ಮರಕ್ಕೆ ನೋಡಿ, ಯಾವನು ಕತ್ತರಿಸಿ ಎಲ್ಲರನ್ನು ತಂದು ಈ ಒಳಗಡೆ ಸುರಿದಿದ್ದಾನೆ ಸ್ನೇಹಿತರೆ. ನೋಡಿ, ಕಣ್ಣಾರೆ ನೀವು ನೋಡಲಿ ಅಂತ ಅಂದ್ಬಿಟ್ಟು ನನ್ನ ಈ ಒಂದು ಸಣ್ಣ ವಿಡಿಯೋ. ದಯಮಾಡಿ ಇದು ಅನ್ಯಾಯ ಅನಿಸೋದಿಲ್ವೇ? ನಿಮಗೆಲ್ಲ ಅನ್ಯಾಯ ಅಲ್ಲವೇ ಸ್ನೇಹಿತರೆ? ಒಂದು ಪವಿತ್ರವಾದ ನದಿಯನ್ನು ಅದೇ ರೀತಿ ಶುದ್ಧವಾಗಿ ಕಾಪಾಡಿಕೊಳ್ಬೇಕು ಅನ್ನೋದು ಸಾಮಾನ್ಯ ಜನರಿಗೆ ಒಂದು ಕಾಮನ್ ಸೆನ್ಸ್. ಏನು ಸಾಮಾನ್ಯ ಜನ ಇದನ್ನು ನಾವು ಮನುಷ್ಯರಾದವರು ಕಾಪಾಡಬೇಕು. ಮನುಷ್ಯರಾದವರು ಆ ನದಿಗಳನ್ನು ಕಲುಷಿತಗೊಳಿಸಿದ್ರೆ ದೇಶ ವಿನಾಶದತ್ತ ಖಂಡಿತ. ಈ ನೀರು ಕಲುಷಿತ ಆದರೆ ಅದು ಎಷ್ಟೋ ಅದು ಹೋಗುವಂಥ ಕಡೆ ಎಲ್ಲ ಆ ನೀರು ಅಪವಿತ್ರವಾಗಿ ನೋಡಿ, ಎಲ್ಲ ಚರಂಡಿ ನೀರು, ಕೊಳಚೆ ನೀರು. ಮದ್ದೂರಿನ ಮುನ್ಸಿಪಾಲ್ಟಿ ಓಪನ್ ಆಗಿಬಿಟ್ಟಿದ್ದಾವೆ ಸ್ನೇಹಿತರೆ. ಅವೆಲ್ಲ ಬಂದು ಕೊಲ್ಲಿ ಅಂತಿದೆ, ಇಲ್ಲೊಂದು ಕೊಲ್ಲಿ. ಆ ಕೊಲ್ಲಿ ಒಳಗಡೆ ಬಂದು ಈ ನೀರು ಒಳಗಡೆ ಸೇರಿ ಎಲ್ಲ ನೀರು ಕೆಟ್ಟೋಯ್ತಾ ಇದೆ ಸ್ನೇಹಿತರೆ. ನೋಡಿ, ಇದು ನನ್ನ ಒಂದು
ಇವತ್ತಿನ ಮನದಾಳದ ಮಾತು. ದಯಮಾಡಿ ಫೇಸ್ಬುಕ್ಕಲ್ಲಿ ಚೆನ್ನಪ್ಪ ಹಾಲೂರು ಅಂತಿದ್ದೀನಿ, ದಯಮಾಡಿ ಶೇರ್ ಮಾಡಿ, ಇನ್ನೊಬ್ಬರಿಗೆ ಇದನ್ನು ಕಳಿಸಿ, ಸರ್ಕಾರದ ಲೆವೆಲ್ಗೆ ಏನು ಮುಖ್ಯಮಂತ್ರಿಗಳು ಎಲ್ಲ ನೋಡುವಂತೆ ಮಾಡಿ ಇದೆಲ್ಲ ತಡೀಬೇಕು. ಇದು ಆಗದಂತೆ, ಈ ಅಪವಿತ್ರ ಆಗದಂತೆ ನದಿಗಳು ಪವಿತ್ರತೆಯನ್ನು ಕಾಪಾಡೋದು ಸರ್ವ ಜನರ ಒಂದು ಸಾಮಾನ್ಯ ಗುಣ ಆಗಬೇಕು. ಆವತ್ತು ಏನು ಸಮಾಜ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು. ಪ್ರಾಮಾಣಿಕತೆ ಜನರಲ್ಲಿ ಪ್ರಾಮಾಣಿಕತೆ ಪ್ರತಿಯೊಬ್ಬರಲ್ಲೂ ಪ್ರಾಮಾಣಿಕತೆ ಬಂದಾಗ ಮಾತ್ರ ಇದೆಲ್ಲ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದು ನನ್ನ ಮನದಾಳದ ಮಾತು. ಥ್ಯಾಂಕ್ ಯು ಸರ್.